ಸಿಎಂ ಅವರು ನೈತಿಕ ಹೊಣೆ ರಾಜೀನಾಮೆ ಕೊಡಬೇಕು. ಯಾರ ಕಾಲದಲ್ಲಿ ಇದು ಹಗರಣ ಆಗಿರೋದು? ನನ್ನ ಸೋಮಶೇಖರ್ ಅವರು BJP ಶಾಸಕರು ಹೇಳಿದಾರಲ್ಲ, BJP ಮೈಸೂರು ಜಿಲ್ಲಾ ಮಂತ್ರಿ ಇದ್ರಲ್ಲ ಸೋಮಶೇಖರ್ ಅವರು ಏನು ಹೇಳಿದ್ದಾರೆ? ಇದು ಈ ಸರ್ಕಾರದಲ್ಲಿ ಆಗಿರೋದಲ್ಲ, ಇದು BJP ಸರ್ಕಾರದಲ್ಲಿ ಆಗಿದೆ ಅಂತ ಹೇಳಿರೋದು. ಮತ್ತು ಅವತ್ತೇ ಇದು ಇಶ್ಯೂ ಇದ್ದಂಥವ್ರು ಇವತ್ತು ಆಗ್ತಾ ಇರ್ತಾರೆ, ಏನೂ ಸಿಕ್ಕಲ್ಲ. ಪಾಪ ಮುಖ್ಯಮಂತ್ರಿಗಳಂದ್ರೆ ಏನೂ ಸಿಕ್ಕಲ್ಲ. ಸಿದ್ದರಾಮಯ್ಯವ್ರದ್ದು ಯಾವುದನ್ನು ಹುಡುಕ್ಲಾಡ್ಕೊಂಡು ಹೋಗ್ತಾರೆ. BJP ಅವ್ರಿಗೆ ಸಕ್ಸಸ್ ಆಗಲ್ಲ. ಅವ್ರದೇ ಶಾಸಕ, ಅವ್ರ ಶಾಸಕನ ಅವ್ರದೇ ಸರ್ಕಾರ ಇದ್ದಂಥ ಮೈಸೂರು ಇನ್ಚಾರ್ಜ್ ಮಿನಿಸ್ಟ್ರು ಸೋಮಶೇಖರ್ ಏನು ಹೇಳಿದ್ದಾರೆ? ನಾವು ಕಾಂಗ್ರೆಸ್ ಹೇಳೋದು ಬಿಟ್ಬಿಡ್ರಿ, ಅಲ್ಲಿ ಏನೂ ಆಗಿಲ್ಲ. ನಮ್ಮ 16 ಸೈಟ್ ಫ್ಯಾಮಿಲಿಯವ್ರಿಗೆ ಬದಲಿ ಜಾಗ, ಅದು 3 ಎಕರೆ ಅವ್ರ ಕುಟುಂಬದ ಜಾಗ, ಬದಲಿ ಜಾಗ ಅದು. ಮುಖ್ಯಮಂತ್ರಿಗಳು ಅದಕ್ಕೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವತ್ತೂ ಸುಳ್ಳು ಹೇಳೋದಿಲ್ಲ, ನೇರವಾಗಿ ಹೇಳ್ತಿದ್ದಾರೆ. ಅದಕ್ಕೆ ಅವ್ರಿಗೆ ಸಂಬಂಧ ಇಲ್ಲ. ಅಲ್ಲ ಸರ್, ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಒಂದು ಆರೋಪ ಮಾಡ್ತಿದ್ದಾರೆ. ಬೈರತಿ ಸುರೇಶ್ ಅವರು ಈ ಕಡತಗಳನ್ನ ಹೆಲಿಕಾಪ್ಟರ್ ತಗೊಂಡ್ಬಂದು ನಾಶ ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರಿಗೆ, ಕುಮಾರಣ್ಣವರಿಗೆ ಏನಾಗ್ಬಿಟ್ಟಿದೆ ಅಂದರೆ JDS ಕತೆ ಮುಗ್ದೋದ ಅಧ್ಯಾಯ. ಇವಾಗ ಏನು ಆಕಸ್ಮಿಕವಾಗಿ ಮೈತ್ರಿ ಹೋಗಿದ್ರೆ ಜೀವ ಬಂದ್ಬಿಟ್ಟದೆ. 2 MP ಎತ್ಕೊಂಡ್ಬಿಟ್ಟವ್ರೆ, ಕೇಂದ್ರದ ಮಂತ್ರಿ ಕೊಟ್ಬಿಟ್ಟವ್ರೆ. BJP ಅವ್ರ ಪರವಾಗಿ ಮಾತಾಡಬೇಕಾಗ್ತದೆ. BJP ಅವ್ರ ಪರವಾಗಿ ಮಾತಾಡ್ತಿದ್ರೆ ಅವರಿಗೆ BJPಯಿಂದ ಶಬಾಷಿಗಿರಿ ಸಿಗಲ್ಲ. ಅದಕ್ಕೆ ಏನೇನೋ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಯಾರು ಅದನ್ನು ಒಪ್ಪೋದಿಲ್ಲ. ಕರ್ನಾಟಕ ರಾಜ್ಯನ ಚೆನ್ನಾಗಿ ಗೊತ್ತಿದೆ. ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿ ಏನು ಮಾಡ್ತಾಯಿದ್ದಾರೆ. ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವರು ಕೂಡ ಅಷ್ಟೇ, ಒಳ್ಳೆ ಮಂತ್ರಿ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಸುಮ್ಮನೆ ಅವ್ರು ಕೊಟ್ಟಂಥ ಜವಾಬ್ದಾರಿ, ತುಂಬ ಜವಾಬ್ದಾರಿಯಿಂದ ಮಾಡ್ತಾ ಇರುವಾಗ ಇವರು ವಿರೋಧ ಪಕ್ಷದವರು ಅವ್ರ ಜೊತೆಲೇ ಸೇರಿಕೊಂಡು ಕುಮಾರಣ್ಣವರು ಕೂಡ ಏನೋ ಮಾತಾಡೋದು ನನಗೂ ಕೂಡ ಬೇಜಾರಾಗ್ತದೆ. ನಾನು ಕೂಡ ಕುಮಾರಸ್ವಾಮಿ ಅಭಿಮಾನಿಗಿದ್ದವನು ಮೊದಲು. ಯಾಕೋ ಏನೋ ಅವ್ರು ತಗೊಂಡಂಥ ತೀರ್ಮಾನ ನೋಡಿದಾಗ ಎಲ್ಲೋ ಒಂದು ನೋವು ಆಗ್ತದೆ, ಬೇಜಾರು ಆಗ್ತದೆ. ಯಾಕಪ್ಪ ಹಿಂಗಾಗಿದೆ ಅಂತ ಅನಿಸ್ತದೆ.